ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ತುಂಬಾ ದಿವಸದಿಂದ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತಿದ್ದೆ ಸರ್. ಹೇಳ್ರಿ ರಂಗಣ್ಣ, ಏನ್ ಸಮಾಚಾರ? ಏನ್ ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಸರ್, ಹಾಗೆ ನಿಮ್ದೊಂದು ಇಂಟರ್ವ್ಯೂ ಮಾಡೋಣ ಅಂತ ಬಂದೆ. ನಿಮ್ಮನ್ನ ಹಿಂದೆ ನಿಂತ್ಕೊಂಡು ಕಾಯ್ತಾ ಇದ್ದೆ ಸರ್, ನಿಮ್ಮನ್ನ ಮೀಟ್ ಆಗಕ್ಕೆ ಬಿಡ್ಲಿಲ್ಲ. ಹೌದೇನ್ರಿ? ನಾನು ಹಿಂದೆ ಯಾರನ್ನೂ ನಿಂತ್ಕೊಂಡು ಇಂಟರ್ವ್ಯೂ ಕೊಡಕ್ ಬಿಡಲ್ಲ ಕಣ್ರಿ. ಗೊತ್ತಲ್ಲ ಹಿಂದೆ ನಿಂತ್ಕೊಂಡು ಏನೇನ್ ಮಾಡ್ತಾರೆ ಅಂತ. ಅಲ್ರಿ, ಹಿಂದೆ ಯಾಕ್ರಿ ನಿಂತ್ಕೊಳಕ್ ಹೋದ್ರಿ ನೀವು? ಅಯ್ಯೋ, ಗೊತ್ತಾಗ್ಲಿಲ್ಲ ಸರ್, ಫಸ್ಟ್ ಟೈಮ್ ಕ್ಷಮಿಸ್ಬೇಕು ನೀವು. ಹಾ ಆಯ್ತು. ಈಗ ಏನಪ್ಪ ನಿಂದು? ಏನಿಲ್ಲ ಸರ್, ಹಿಂದೆ ಯಾರನ್ನು ಯಾಕೆ ನಿಂತ್ಕೊಳಕ್ ನೀವು ಬಿಡೋದಿಲ್ಲ ಅನ್ನೋದು ನನ್ನ ಪ್ರಶ್ನೆ ಸರ್. ನೋಡ್ರಿ ರಂಗಣ್ಣ, ಶನಿ ಹೆಗ್ಲೇ ಇರೋದು ಅನ್ನೋದನ್ನ ಕೇಳಿದೇನಪ್ಪ? ಶನಿ ಎಲ್ಲಿಂದ ಹೆಗ್ಲೇ ಇರ್ತಾನೆ ಹೇಳು? ಇಷ್ಟು ಗೊತ್ತಿಲ್ವೇನ ಸರ್? ಶನಿ ಹೆಗ್ಲೇ ಇರೋದು ಹಿಂದೆಯಿಂದ ತಾನೆ. ಹ್ಞೂ ಮತ್ತೆ ಅಲ್ಲೇ ಐತಲ್ಲ ನಿನ್ನ ಆನ್ಸರು. ಬೆನ್ನಿಂದ ಹೆಗ್ಲೇ ಇರ್ತಾನೆ ಶನಿ. ಹಂಗೆ ಕೆಲವು ಜನಗಳನ್ನ ಹಿಂದೆ ಇಟ್ಕೊಂಡ್ರೆ ನನ್ನ ಹೆಗ್ಲೇ ಏರಿ ಕೂತ್ಕೊಂಡು ಕಿವಿ ಒಳಗಡೆ ಬೆರಳು ಹಾಕ್ಬಿಡ್ತಾರೆ. ಏನಂತೀಯ? ಆಹಾ ಆಹಾ, ಎಂತ ಯೋಚನೆ ಸರ್ ನಿಮ್ದು, ಎಂತ ಯೋಚನೆ. ಅಯ್ಯೋ ಆಯ್ತು ಬಾರಯ್ಯ, ಇಂಥವನ್ನೆಲ್ಲ ಎಷ್ಟು ಕೇಳಿಲ್ಲ ನಾನು. ಈಗ ವಿಷಯಕ್ಕೆ ಬಾ. ಇನ್ನೇನಿಲ್ಲ ಸರ್, ನಿಮ್ ಇಂಟರ್ವ್ಯೂ ಮಾಡಿ ಈಗ ನಾನು ಜನಗಳಿಗೆಲ್ಲ ತೋರಿಸಿ ನನ್ನ ಚಾನೆಲ್ನ ದೊಡ್ಡದಾಗಿ ಬೆಳೆಸ್ಬೇಕು ಅಂತ ಆಸೆ ಸರ್. ಆಯ್ತಾಯ್ತು, ಬೆಳೆಸ್ಕೊಳಪ್ಪ. ಯಾರು ಬೇಡ ಅಂತ ಅಂದವ್ರು ಈಗ ನಿನ್ನ? ಸರಿ ಆಯ್ತು, ಸಾಯಂಕಾಲಕ್ಕೆ ನೀನ್ ಯಶವಂತಪುರ ಟೀ ಅಂಗಡಿಗೆ ಬರ್ಬೇಕು ಅಂತಿದ್ದೀನಿ. ಇರ್ತೀಯೇನು? ಹ್ಞೂ ಸರ್, ಖಂಡಿತ ಇರ್ತೀನಿ ಸರ್. ಬನ್ನಿ ಸರ್, ನಿಮ್ಮ ಹೆಸರಲ್ಲೇ ಒಂದು ಶಿವಕುಮಾರ್ ಟೀ ಸ್ಟಾಲ್ ಅಂತ ಇಕ್ಬೇಕು ಅಂತಿದ್ದೀನಿ ಸರ್. ಯೋ ಸಾಕು, ಈ ನಾಟಕ ಎಲ್ಲ ಇವೆಲ್ಲ ಬಾಳ ನೋಡಿದ್ದೀನಿ. ನಡಿ. ಮಹಾಪ್ರಸಾದ ಮಹಾಪ್ರಸಾದ ಸರ್.